ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ತುಂಬಾ ದಿವಸದ ನಂತರ ನಾನು ಇವತ್ತು ವಿಡಿಯೋ ಹಾಕ್ತಾ ಇದ್ದೇನೆ. ಅಂದ್ರೆ ಇದು ಕೂಡ ಒಂದು ಸ್ಪೆಷಲ್ ಆಗಿ ಮಟನ್ ಬಿರಿಯಾನಿ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ಹೇಳಿ ಹಾಕ್ತಾ ಇದ್ದೇನೆ. ಸೊ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಈ ರೀತಿ. ಅದೇ ರೀತಿ ನೀವು ಫೀಡ್ಬ್ಯಾಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀಲಿಕ್ಕೆ ಕೂಡ ಮರಿಬೇಡಿ. ಸೊ ಲೆಟ್ಸ್ ಗೋ ಆನ್ ದಿ ರೆಸಿಪಿ. ಸೊ ನಾನೀಗ ಆನಿಯನ್ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೇನೆ. ಇದನ್ನ ಮೊದಲೇ ಮಾಡಿ ಇಡುವಂತದ್ದು. ಇದು ಸ್ವಲ್ಪ ಮಸಾಲೆಗೆ ಕೂಡ ಆಡ್ ಮಾಡ್ತೇನೆ, ಮತ್ತೆ ಸ್ವಲ್ಪ ಗಾರ್ನಿಶ್ಗೆ. ಮತ್ತೆ ಒಂದು ಮೀಡಿಯಂ ಸೈಜ್ ಅದ್ದು 7 ಆನಿಯನ್ ತಗೊಂಡಿದ್ದೇನೆ, ಈ ರೀತಿ ಕಟ್ ಮಾಡಿದ್ದೇನೆ. ಮತ್ತೆ ಅದಕ್ಕೆ ಟೊಮೆಟೊ ಸಹ ಹಾಗೆ 6 ಟೊಮೆಟೊ ತಗೊಂಡಿದ್ದೇನೆ. ಇದನ್ನ ನೀವು ಆದಷ್ಟು ಸರ್ಕಲ್ ಆಗಿ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಬೇಕು. ಮತ್ತೆ ಜಿಂಜರ್ ಗಾರ್ಲಿಕ್ ಮತ್ತೆ ಗ್ರೀನ್ ಚಿಲ್ಲಿ, ಜಿಂಜರ್ ಗಾರ್ಲಿಕ್ ಹಾಕ್ಲಿಲ್ಲ, ಗ್ರೀನ್ ಚಿಲ್ಲಿ ಮತ್ತೆ ಸಣ್ಣ ಆನಿಯನ್ ಉಂಟಲ್ಲ, ಶಾಲೆಟ್ಸ್, ಅದನ್ನ ನಾನು ಈ ರೀತಿ ಜಜ್ಜಿ ತಗೊಂಡಿದ್ದೇನೆ. ಇದರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಹೇಳಿ. ಸೊ ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡು. ಅದಕ್ಕಾಗಿ ನಾನೊಂದು ಬಿರಿಯಾನಿ ಪಾಟ್ ಇಟ್ಟಿದ್ದೇನೆ. ಅದಕ್ಕೆ ಆನಿಯನ್ ಫ್ರೈ ಮಾಡಿದಂತಹ ಆಯಿಲ್ ಉಂಟಲ್ಲ, ಅದನ್ನೇ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ. ಅದಕ್ಕೆ ಜಜ್ಜಿ ಕೊಟ್ಟಂತಹ ಗ್ರೀನ್ ಚಿಲ್ಲಿಯದ್ದು ಮತ್ತೆ ಮಸಾಲೆ ಇದು ಏನುಂಟು ಅದನ್ನ ಪೇಸ್ಟ್ ಅನ್ನ ಹಾಕಿದ್ದೇನೆ. ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ. ಇದನ್ನ ನಾನು ಫಸ್ಟಿಗೆ ಈಗ ಆಯಿಲ್ ಅಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದ್ರದ್ದು ರಾ ಸ್ಮೆಲ್ ಹೋಗುವ ತನಕ ನೀವು ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ. ಒಮ್ಮೆ ಆಯಿಲ್ ಬಿಸಿ ಆದ ನಂತರ ಮತ್ತೆ ಲೋ ಫ್ಲೇಮ್ ಅಲ್ಲಿ ಇಡಿ. ಸೊ ಇದು ಫ್ರೈ ಆದ ನಂತರ ನಾವು ಇದಕ್ಕೆ ಆನಿಯನ್ ಹಾಕ್ಬೇಕು. ಆನಿಯನ್ ಹಾಕಿದಾಗ ನಾವು ಸ್ವಲ್ಪ ಸಾಲ್ಟ್ ಅನ್ನು ಕೂಡ ಸೇರಿಸಬೇಕು. ಇದೆಲ್ರಿಗೂ ಆ ಸ್ಟೆಪ್ ಗೊತ್ತಿರ್ತದೆ, ಅಂದ್ರೆ ನಾನು ಹೈಯೆಸ್ಟ್ ಬಿರಿಯಾನಿ ವಿಡಿಯೋನೇ ಹಾಕ್ತಾ ಇರುವಂತದ್ದು. ಸೊ ನೋಡಿ, ಈಗ ಆನಿಯನ್ ಕೂಡ ಹಾಗೆ ಹಾಕಿ ಈಗ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಸಾಫ್ಟ್ ಆಗುವ ತನಕ ಇದನ್ನ ಇದು ಆಯಿಲ್ ಅಲ್ಲಿ ಫ್ರೈ ಮಾಡಿ. ಈಗ ನೀವು ಆನಿಯನ್ ಹಾಕಿದಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿ. ಲೋ ಫ್ಲೇಮ್ ಅಲ್ಲಿ ಇದ್ದಂತಹ ಏನು ಫ್ಲೇಮ್ ಅನ್ನ ನೀವು ಮೀಡಿಯಂ ಅಲ್ಲಿ ಇಡ್ಬೇಕು. ಈಗ ಅದಕ್ಕೆ ಪೌಡರ್ಸ್ ಫಾರ್ಮ್ ಅಲ್ಲಿ ಎಲ್ಲ ನಾನು ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ಕೊರಿಯಾಂಡರ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್, 1.5 ಟೇಬಲ್ ಸ್ಪೂನ್ ಅಷ್ಟು ಬಿರಿಯಾನಿ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಮೀಟ್ ಮಸಾಲ, ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ. ಹೀಗೆ ಎಲ್ಲಾ ಪೌಡರ್ಸ್ ಅನ್ನ ಒಟ್ಟಿಗೆ ಹಾಕ್ತೇನೆ. ಇದು ನೀವು ಆನಿಯನ್ ಫ್ರೈ ಮಾಡಿದ ನಂತರ ನೀವು ಹಾಕ್ಬೇಕು. ಯಾಕಂತ ಹೇಳಿದ್ರೆ ನೀವು ಇದು ಆಲ್ರೆಡಿ ನಿಮಗೆ ಸ್ವಲ್ಪ ಜ್ಯೂಸಿ ತರ ಇರ್ತದಲ್ಲ, ಆವಾಗ ನೀವು ಪೌಡರ್ ಫಾರ್ಮ್ಸ್ ಎಲ್ಲ ಹಾಕಿದಾಗ ಡ್ರೈ ಆಗ್ತದೆ. ಆ ನಂತರ ನೀವು ಟೊಮೆಟೊ ಹಾಕಿದ್ರೆ ಪುನಃ ಅದ್ರದ ನೀರು ಬಿಡ್ತದಲ್ಲ, ಆವಾಗ ಇದು ಬ್ಯಾಲೆನ್ಸ್ ಆಗ್ತದೆ. ಅದಕ್ಕಾಗಿ ನೀವು ಯಾವಾಗ್ಲೂ ಮೊದಲು ಪೌಡರ್ಸ್ ಹಾಕಿ ನಂತರ ನೀವು ಟೊಮೆಟೊ ಹಾಕ್ಬೇಕು. ಈಗ ನೋಡಿ ಟೊಮೆಟೊ ಎಷ್ಟು ಬೇಗ ಮೆಲ್ಟ್ ಆಗ್ತದೆ ಅಂತ ಹೇಳಿದ್ರೆ, ಈ ರೀತಿ ರೌಂಡ್ ಕಟ್ ಮಾಡಿದ್ರೆ ನಾವು ಒಮ್ಮೆ ಹೀಗೆ ಫ್ರೈ ಮಾಡಿ ಹಾಗೆ ಮುಚ್ಚಿಟ್ರೆ ಸಾಕು, ಆವಾಗ್ಲೇ ಅದು ಮೆಲ್ಟ್ ಆಗಿ ಬರ್ತದೆ. ನೋಡಿ ಈ ರೀತಿ ಆದ ನಂತರ ನಾವು ಇದನ್ನ ಒಂದು 5 ಮಿನಿಟ್ಸ್ ಮುಚ್ಚಿಡ್ಬೇಕು. ಮುಚ್ಚಿಟ್ಟಾಗ ನೋಡಿ ಈ ಫಾರ್ಮ್ ಅಲ್ಲಿ ಬರ್ತದೆ. ಅಂದ್ರೆ ಇಷ್ಟು, ಅಂದ್ರೆ ನೀವು ಸಣ್ಣದಾಗಿ ಕಟ್ ಮಾಡ್ಬೇಕು ಅಂತಿಲ್ಲ. ಒಂದು ಶೇಪ್ ಸ್ವಲ್ಪ ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಿದಷ್ಟು ನಿಮ್ಗೆ ಟೊಮೆಟೊ ಬೇಗ ಮ್ಯಾಶ್ ಆಗಿ ಸಿಗ್ತದೆ. ಸೊ ಈಗ ನಾನು ಅದಕ್ಕೆ ಅರ್ಧ ಕೈ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಅದರ 1/4 ಭಾಗದಷ್ಟು ಪುದೀನ ಲೀವ್ಸ್ ಅನ್ನ ಕೂಡ ಹಾಕಿ ಎಲ್ಲ ಕೂಡ ಒಟ್ಟಿಗೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ಟೈಮಲ್ಲಿ ನೀವು ಸ್ವಲ್ಪ ಸಾಲ್ಟ್ ಅನ್ನು ಹೇಗೆ ರುಚಿಗೆ ತಕ್ಕ ಹಾಗೆ ಉಪ್ಪು ಉಂಟಂತ ಇಲ್ಲಿ ನೀವು ಚೆಕ್ ಮಾಡಬಹುದು. ಸೊ ಈಗ ನೀವು ಹೆಚ್ಚು ಹಾಕುದು ಬೇಡ. ಯಾಕಂತ ಹೇಳಿದ್ರೆ ನಾವು ನಾವು ರೈಸ್ ಮಾಡಿ ಅಂದ್ರೆ ಗೀ ರೈಸ್ ತರ ಮಾಡಿ ತೆಗಿಯುವಂತದ್ದು. ಅಂದ್ರೆ ಕುಕ್ಕರ್ ಅಲ್ಲಿ ವಿಸಿಲ್ ಮಾಡ್ತೇವಲ್ಲ ಗೀ ರೈಸಿಗೆ, ಹಾಗೆ ಮಾಡಿ ತಗೊಳ್ಳುವಂತದ್ದು. ಸೊ ಆದ ಕಾರಣ ನೀವು ತುಂಬಾ ಇದಕ್ಕೆ ಉಪ್ಪು ಹಾಕುದು ಬೇಡ. ಇದರಲ್ಲಿ ಉಪ್ಪಿರ್ತದೆ. ಮತ್ತೆ ನಾವು ಏನು ಮಟನ್ ಅನ್ನು ಬೇಯಿಸಿದ ಮಟನ್ ಇರ್ತದಲ್ಲ, ಅದರಲ್ಲಿ ಉಪ್ಪು ಇರ್ತದೆ. ಹಾಗೆ ಒಂದು ಇದಕ್ಕೆ ನಾವು ಈಗ ಮಸಾಲೆಗೆ ಒಂದು 30% ಉಪ್ಪು ಹಾಕಿದ್ರೆ ಸಾಕು. ನಾನು ಈಗ ಆನಿಯನ್ ಆಲ್ರೆಡಿ ಫ್ರೈ ಮಾಡಿ ಇಟ್ಟಿದ್ನಲ್ಲ, ಅದನ್ನು ಕೂಡ ಹಾಕಿದ್ದೇನೆ. ಮತ್ತೆ ಇದು ಎಂತ ಪೇಸ್ಟ್ ಅಂತ ಹೇಳಿದ್ರೆ, ಇದು ಗೋಡಂಬಿಯ ಪೇಸ್ಟ್ ಹಾಕಿದ್ರೆ ನಮಗೆ ಬಿರಿಯಾನಿ ಮಸಾಲ ತುಂಬಾ ಟೇಸ್ಟ್ ಆಗಿ ಬರ್ತದೆ. ಮತ್ತೆ ಮಸಾಲೆ ರಾ ಸ್ಮೆಲ್ ನಮಗೆ ಸಿಗುವುದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಮಗೆ ಮೂಗಿಗೆ ಅದೇ ಬರ್ತದೆ, ಅಂದ್ರೆ ಮಸಾಲೆ ಸ್ಮೆಲ್. ತುಂಬಾ ಜನರಿಗೆ ಆ ಸ್ಮೆಲ್ ಆಗುದಿಲ್ಲ, ಅದಕ್ಕಾಗಿ. ಸೊ ನೀವು ಒಂದ್ ವೇಳೆ ಗೋಡಂಬಿ ಹಿಂಗೆ ಇಲ್ಲ ಅಂತ ಹೇಳಿದ್ರೆ, ನೀವು ತೆಂಗಿನ ತುರಿ ಉಂಟಲ್ಲ, ಅದನ್ನು ಒಂದು ಅರ್ಧ ಕಪ್ ಅಷ್ಟು ಹಾಕಿ ಅದರದ್ದು ಫಸ್ಟ್ ಅದು ಹಾಲು ಮಾತ್ರ ಹಾಕ್ಬೇಕು, ಗಟ್ಟಿ ಹಾಲು ಮಾತ್ರ ಹಾಕ್ಬೇಕು. ಗಟ್ಟಿಯಾಗಿ ಗ್ರೈಂಡ್ ಮಾಡಿ ಅದರನ್ನ ಹಾಲು ತೆಗೆದು ಹಾಕಿದ್ರೆ ಕೂಡ ಹಾಗೆ ಅದೇ ಟೇಸ್ಟ್ ಬರ್ತದೆ. ಈಗ ನಾನು ಇದು ಮಟನ್ ಬೇಯಿಸ್ಲಿಕ್ಕೆ ಇಟ್ಟದ್ದು ಪೆಪ್ಪರ್ ಮತ್ತೆ ಟರ್ಮರಿಕ್ ಪೌಡರ್ ಮತ್ತೆ ಸಾಲ್ಟ್ ಹಾಕಿ ಮಾತ್ರ ಬೇಯಲಿಕ್ಕೆ ಇಟ್ಟದ್ದು. ಸೊ ನಾವು ಇದ್ರದ್ದು ಸ್ಟಾಕ್ ಏನುಂಟು, ನೀರುಂಟಲ್ಲ ಬೇಯಿಸಿದ್ದು, ಅದನ್ನು ಕೂಡ ಇದಕ್ಕೆ ಸ್ವಲ್ಪ ಹೆಚ್ಚೆ ಹಾಕ್ಬೇಕು ಬೇಯಿಸುವಾಗ. ಯಾಕಂತ ಹೇಳಿದ್ರೆ ಇದಕ್ಕೆ ಹಾಕಿದ್ರೆ ಆಯ್ತು. ಇದು ಹಾಕಿದಷ್ಟು ನಮ್ಗೆ, ಅಂದ್ರೆ ಬೇರೆ ನೀರು ಯೂಸ್ ಮಾಡೋದಕ್ಕಿಂತ ನಮಗೆ ಮೀಟ್
ಬೇಯಿಸಿದಂತಹ ನೀರನ್ನು ಹಾಕಿದ್ರೆ ಮಸಾಲೆ ಕೂಡ ತುಂಬಾ ಟೇಸ್ಟ್ ಆಗಿ ಸಿಗ್ತದೆ ನೋಡಿ. ಈ ರೀತಿ ಮಸಾಲೆ ಆಗಿದೆ. ಈಗ ಇದಕ್ಕೆ ಇದು ಈ ರೀತಿ ಎಲ್ಲ ಸ್ವಲ್ಪ ನಮಗೆ ನೀರು ಹಾಕ್ಬೇಕು. ಅದರದ್ದೇ ಇದು ಬೇಯಿಸಿದ ಮಟನದ್ದು ಸ್ಟಾಕ್ ಅನ್ನೇ ಇದಕ್ಕೆ ಹಾಕ್ತಾ ಇದ್ದೇನೆ. ಅದೇ ರೀತಿ ನಾನು ಇನ್ನೊಂದು ಸ್ಟವ್ ಅಲ್ಲಿ ರೈಸ್ ಮಾಡ್ತಾ ಇದ್ದೇನೆ ನೋಡಿ. ಇದಕ್ಕೂ ಸಹ ಹಾಗೆ ಅದರ ನಾವು ಬೇಯಿಸಿದಂತಹ ಸ್ಟಾಕ್ ಏನುಂಟು ಅದನ್ನೇ ನಾನು ಇದಕ್ಕೆ ಹಾಕಿರೋದು. ಅಂದ್ರೆ ಇಷ್ಟು ಸಲ 1 ಕಪ್ ಅಷ್ಟಿತ್ತು, ಮತ್ತೆ ಉಳ್ದದ್ದು ನಾನೀಗ 3 ಕಪ್ ಹಾಕಿದ್ದೇನೆ. ಅದಕ್ಕೆ 1.5 ಕಪ್ ಹಾಗೆ ನೀರಿನ ಹಾಗೆ 4.5 ಕಪ್ ನೀರು ಹಾಕಿದ್ದೇನೆ. ಸೊ ಈಗ ನೋಡಿ ಗೋಡಂಬಿ ಮತ್ತೆ ದ್ರಾಕ್ಷಿ ನಂತರ ಆನಿಯನ್ ಫ್ರೈ ಮಾಡಿದ್ದು ಎಲ್ಲ ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ. ನಾನು ಇದು ಅಕ್ಕಿ ತಗೊಂಡಿರೋದು ಗಂಧಸಾಲೆ ರೈಸ್. ಇದನ್ನ ನಾನು 1 ವಿಸಿಲ್ ಆಗುದಕ್ಕಿಂತ ಮೊದಲು ಆಫ್ ಮಾಡಿದ್ದೇನೆ. ಯಾಕೆಂತ ಹೇಳಿದ್ರೆ ನಮ್ಗೆ ದಮ್ ಹಾಕ್ಲಿಕ್ಕೆ ಉಂಟು, 20-25 ಮಿನಿಟ್ಸ್ ದಮ್ ಹಾಕ್ಲಿಕ್ಕೆ ಉಂಟು. ಅದಕ್ಕಾಗಿ ಅಂದ್ರೆ ತುಂಬಾ ಬೇಯುದು ಬೇಡ. ನಿಮ್ಮ ಕುಕ್ಕರ್ 1 ವಿಸಿಲ್ ಬೇಯ್ತಿದ್ರೆ ನೀವು ಒಂದು ಸ್ವಲ್ಪ ಅದು ಸೌಂಡ್ ಬರ್ತದಲ್ಲ, ಅದಕ್ಕಿಂತ ಮೊದಲು ಅವಾಗ್ಲೇ ಆಫ್ ಮಾಡ್ಬೇಕು. 1 ಕಪ್ಪಿಗೆ 1.5 ಕಪ್ ಅಷ್ಟು ನೀರು ಹಾಕ್ಬೇಕು, ಅದಕ್ಕಿಂತ ಹೆಚ್ಚು ಹಾಕ್ಲಿಕ್ಕೆ ಹೋಗ್ಬೇಡಿ. ಒಂದ್ ವೇಳೆ ನೀವು 2 ಕಪ್ ಹಾಕ್ತಿದ್ರು ಇದು 1.5 ಕಪ್ಪೇ ಹಾಕಿದ್ರೆ ಸಾಕು. ಸೊ ಇದು ನೋಡಿ, ಇದು ರೈಸ್ ಕಲರ್ ನೋಡಿ, ಅದು ನಾವು ಸ್ಟಾಕ್ ಅಲ್ಲಿ ಬೇಯಿಸಿದಂತಹ ಮಟನ್ ಏನುಂಟು ಅದೇ ನೀರಲ್ಲಿ ಹಾಕಿರುವಂತದಲ್ಲ, ಹಾಗೆ ಇದಕ್ಕೆ ಕಲರ್ ಆಗಿ ಹಾಗೆ ಬಂದಿದೆ. ಸೊ ಕಲರ್ ಅನ್ನ ಆಡ್ ಮಾಡುವಂತ ಅವಶ್ಯಕತೆ ಬರುದಿಲ್ಲ. ಸೊ ನೀವು ಬೇಕು ಅಂತ ಹೇಳಿದ್ರೆ ಅಂದ್ರೆ ನಿಮ್ಗೆ ವಿಡಿಯೋಗೆಲ್ಲ ಬೇಕಾಗ್ತದಲ್ಲ, ಅದಕ್ಕಾಗಿ ಮಾತ್ರ ಹಾಕುವಂತದ್ದು. ಈಗ ನಾನು ಗೀ ಹಾಕ್ತಾ ಇದ್ದೇನೆ. ಇದು 1-2 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕ್ಬೇಕು. ಅಂದ್ರೆ ಗೀ ಹಾಕಿದಷ್ಟು ಟೇಸ್ಟ್ ಜಾಸ್ತಿ. ಮತ್ತೆ ಇದ್ರ ಮೇಲೆ ಪುದೀನ ಲೀವ್ಸ್ ಮತ್ತೆ ಕೊರಿಯಂಡರ್ ಲೀವ್ಸ್ ಕೂಡ ಹಾಕ್ಬೇಕು. ಆನಂತರ ಗೋಡಂಬಿ ಮತ್ತೆ ದ್ರಾಕ್ಷಿ ನಾವು ಫ್ರೈ ಮಾಡಿ ಇಟ್ಟಿದ್ದೇವಲ್ಲ ಅದನ್ನು ಕೂಡ ಒಟ್ಟಿಗೆ ಹಾಕಿದ್ರೆ ಆಯ್ತು. ಇದು ನಾನು ಒಂದೇ ಲೇಯರ್ ಮಾಡಿದ್ದು. ಯಾಕೆಂತ ಹೇಳಿದ್ರೆ ಇದು ಸ್ವಲ್ಪನೇ ನಾನು ಮಾಡಿರುವಂತದ್ದು, 3 ಕಪ್ ಅಷ್ಟು ಮಾತ್ರ. ನೀವು ಹೆಚ್ಚು ಮಾಡ್ತಿದ್ರೆ 2 ಲೇಯರ್ಸ್ ಆಗಿ ನೀವು ಇದು ಹಾಕ್ಬೇಕು. ನಾನು ಈಗ ಏನು ಇಂಗ್ರೀಡಿಯೆಂಟ್ ಇದ್ರ ಮೇಲೆಲ್ಲ ಹಾಕಿದ್ದೇನಲ್ಲ ಗಾರ್ನಿಶಿಗೆ, ಇದ್ರ ಮೇಲೆ ಪುನಃ ನೀವು ಇನ್ನೊಂದು ಲೇಯರ್ ರೈಸ್ ಹಾಕಿ ಅದ್ರ ಮೇಲೆ ಪುನಃ ಈ ರೀತಿ ಹಾಕಿದ್ರೆ ಆಯ್ತು. ಹಾಕಿ ನಾವು ಫಾಯಿಲ್ ಪೇಪರ್ ಏನುಂಟು, ಇಲ್ಲದಿದ್ರೆ ಗಟ್ಟಿ ಅದ್ರದ್ದೇ ಲಿಡ್ ಇದ್ರೆ ಅದನ್ನೇ ಮುಚ್ಚಿ ನಾವು ಗಟ್ಟಿ ಇಡ್ಬಹುದು. ಇಲ್ಲ ಅಂತ ಹೇಳಿದ್ರೆ ಫಾಯಿಲ್ ಪೇಪರ್ ಅಲ್ಲಿ ಮುಚ್ಚಿ ಆನಂತರ ನೀವು ಲಿಡ್ ಇಟ್ರೆ ಸಾಕು. ಮತ್ತೆ 25 ಮಿನಿಟ್ಸ್ ಅಲ್ಲಿ ನೀವು ಫಸ್ಟ್ ಒಂದ್ ಸ್ವಲ್ಪ ಬಿಸಿ ಬರುವ ತನಕ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಿ, ಆನಂತರ ಲೋ ಫ್ಲೇಮ್ ಅಲ್ಲಿ ಇಟ್ರೆ ಈಗ ಬಿರಿಯಾನಿ ರೆಡಿ ಆಗಿದೆ. ನಾವು ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡುವ. ಅಂದ್ರೆ ನಾವು ಪ್ಲೇಟಿಗೆ ಸರ್ವ್ ಮಾಡುವಾಗ ಅಡಿಯಲ್ಲಿ ಮಸಾಲೆ ಇರ್ತದಲ್ಲ, ಫಸ್ಟಿಗೆ ಮಸಾಲೆ ಹಾಕ್ಬೇಕು. ಮತ್ತೆ ಅದರ ಮೇಲೆ ನಾವು ರೈಸ್ ಇರ್ತದೆ, ಅಂದ್ರೆ ವೈಟ್ ಕಲರ್ ಅದೆಲ್ಲ ರೈಸ್ ಇರ್ತದಲ್ಲ, ನಾವು ಕಲರ್ ಹಾಕಿದ್ರೆ ಅದನ್ನ ಮಿಕ್ಸ್ ಮಾಡಿ ಈ ರೀತಿ ಕಲರ್ಫುಲ್ ಆಗ್ಲಿಕ್ಕೆ ಹಾಗೆ ರೀತಿ ನಾವು ಒಂದು ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಬೇಕು. ಸೊ ತುಂಬಾ ಈಸಿ ಆದಂತಹ ಬಿರಿಯಾನಿ ಮಾಡಿರುವಂತದ್ದು. ಎಲ್ರು ಕೂಡ ಟ್ರೈ ಮಾಡಿ. ಅದೇ ರೀತಿ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮತ್ತೆ ನೀವು ಯಾರಾದ್ರೂ ಇದನ್ನ ಟ್ರೈ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.